ಕಾಂಗ್ರೆಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ಕಡೆ ಹನಿ ಟ್ರಾಪ್ ಕೇಸ್, ಸಿಎಂ ಕುರ್ಚಿ ವಿಚಾರ, ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುದ್ದೆ ಮೇಲೆ ಕಣ್ಣು ಇಟ್ಟಿದ್ದಾರೆ. ಇನ್ನು ಸೈಲೆಂಟ್ ಆಗಿಯೇ ಸ್ಕೆಚ್ ಹಾಕ್ಬಿಟ್ರಂತೆ ಬೆಳಗಾವಿ ಸಾಹುಕಾರ್ ಸಾಹಸಕ್ಕೆ ಏನಂದ್ರು ದಳಪತಿ ಕುಮಾರಸ್ವಾಮಿ. ಅಷ್ಟಕ್ಕೂ ಕುಮಾರಸ್ವಾಮಿ ಬಳಿ ಏನು ಹೆಲ್ಪ್ ಕೇಳಿದ್ರು ಸಾಹುಕಾರ? ಹಾಗಾದ್ರೆ ದೆಹಲಿಯಲ್ಲಿ HD ಕುಮಾರಸ್ವಾಮಿ ಸತೀಶ್ ಜಾರಕಿಹೊಳಿ ಮಧ್ಯೆ ಸಿಎಂ ಚೌಕಾಸಿಯನ್ನ ಮಾಡ್ತಿದ್ದಾರಾ ಹೇಗೆ ಅಂತ ಸ್ವತಃ JDS ಶಾಸಕರೇ ಸಿಎಂ ಕುರ್ಚಿ ವಿಚಾರವಾಗಿ ಚೌಕಾಸಿ ನಡೆಸಿದ್ರ ಅನ್ನುವಂತಹ ಪ್ರಶ್ನೆ ಸ್ವತಃ JDS ಶಾಸಕರೇ ರಣರೋಚಕ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಬೆಂಬಲ ಕೇಳಿರಬಹುದು ಅಂತ ಹೇಳಿ GT ದೇವೇಗೌಡರು ಹೇಳಿರುವಂತದ್ದು. ಸಿಎಂ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾಕೆಂತಂದ್ರೆ ಒಂದ್ ಕಡೆ DK ಶಿವಕುಮಾರ್ ಅವರು ಕೂಡ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹುತೇಕ ಸಿಎಂ ಆಗ್ತಾರೆ ಅನ್ನುವಂತಹ ಕನಸನ್ನ ಕೂಡ ಕಾಣ್ತಾ ಇದ್ದಾರೆ. DCM ಆದವರು ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಿರುವಂತಹ ವಿಚಾರ. ಸತೀಶ್ ಜಾರಕಿಹೊಳಿ ಅವರು ಕೂಡ DCM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಯಾಕೆಂತಂದ್ರೆ ನೆಕ್ಸ್ಟ್ ಸಿಎಂ ನಾನು ಆಗಬಹುದು ಅನ್ನುವಂತಹ ಆಸೆಗಳು ಕೂಡ ಇದ್ದಿರುವಂತಹ ಸಂದರ್ಭದಲ್ಲಿ ಈಗ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ದೇವೇಗೌಡರನ್ನ ಭೇಟಿಯಾಗಿ ಉಭಯ ಕುಶಲೋಪರಿ ವಿಚಾರಿಸಿಕೊಂಡು ನಾನು ಮುಂದಿನ ಸಿಎಂ ಆಗ್ತೀನಿ, ನನಗೂ ಕೂಡ ಆ ರೀತಿಯಾದಂತಹ ಕನಸಿದೆ, ನಾನು ಇನ್ ಕೇಸ್ ಆ ರೀತಿಯಾದಂತಹ ಮಾತನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಜೆಡಿಎಸ್ನವರು ನಮಗೆ ಸಪೋರ್ಟ್ ಮಾಡ್ತೀರಾ, 18 JDSನ ಶಾಸಕರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರಂತೆ. ಅವರ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅಂತೆ. ನೋಡಿ, ರಾಜಕೀಯದಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಪದೇ ಪದೇ ಸಾಬೀತಾಗುವಂತಹ ಕೆಲಸಗಳು ಆಗ್ತಾನೆ ಇದೆ, ನಾವು ಕೂಡ ಗಮನಿಸ್ತಾ ಇದ್ದೀವಿ. ಇದೀಗ ಕರ್ನಾಟಕ ರಾಜಕೀಯದಲ್ಲೂ ಕೂಡ ಅದೇ ಆಗಿದೆ. ದೆಹಲಿಗೆ ತೆರಳಿದ್ದು ಸತೀಶ್ ಜಾರಕಿಹೊಳಿ ಅವರು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಬಳಿ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಹೋಗಿದ್ರು ಅನ್ನುವಂತಹ ವಿಚಾರ. ಬಟ್ ಆದರೆ ಇಲ್ಲಿ JDSನ ಸಚಿವರಾದಂತಹ JDS ಸಚಿವರಾದಂತಹ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಅದರ ಜೊತೆಗೆ ಒಂದು ಕಡೆ ದೇವೇಗೌಡರನ್ನ ಕೂಡ ಭೇಟಿಯಾಗಿರೋದು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. GT ದೇವೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನ್ ಹೇಳಿದ್ರು ದೇವೇಗೌಡರು? ಸಪೋರ್ಟ್ ಕೇಳ್ಕೊಂಡು ಬಂದಿರಬಹುದು ಕುಮಾರಸ್ವಾಮಿ ಅವರ ಹತ್ರ, ದೇವೇಗೌಡರ ಹತ್ರ ಯಾವ ರೀತಿ ಟಿಪ್ಸ್ ತಗೊಳ್ಬೇಕು, ಸಿಎಂ ಒಂದ್ ವೇಳೆ ನಾನು ಸಿಎಂ ಆದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಏನಾದ್ರು ಚರ್ಚೆ. ರೈಟ್, GT ದೇವೇಗೌಡರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಕೇಳ್ತಾ ಹೋಗೋಣ. ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ, ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದ್ರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ ಬಿಜೆಪಿಯೋ JDS ಜನಕ್ಕೆ ನಾನೇನ್ ಹೇಳ್ದೆ, ಸಿದ್ದರಾಮಯ್ಯನವರು